ಇನ್ನು ಕುಂಭಮೇಳದಲ್ಲಿ ಇವತ್ತು ಕೊನೆಯ ದಿನ, ಅದಕ್ಕೆ ಸಂಬಂಧಪಟ್ಟಾಗಿ ರಾಜಕೀಯ ಜಟಾಪಟಿಗಳು ಕೂಡ ಮುಂದುವರಿತಿದೆ. ಇನ್ನು TV9 ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಇವತ್ತಿನ ವಿಶೇಷತೆ ಏನು, ಎಷ್ಟು ಜನ ಸೇರ್ತಿದ್ದಾರೆ, ಏನು ಸಂಭ್ರಮ ಇದೆ ಇವತ್ತು, ಇದರ ಬಗ್ಗೆ ಒಂದು ಪ್ಯಾಕೇಜ್ ಇದೆ, ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಹೌದು, ಜನವರಿ 13ರಂದು ಶುರುವಾದ ಮಹಾಕುಂಭಮೇಳ ಇವತ್ತು ತೆರೆ ಬಿದ್ದಿದೆ. 45 ದಿನಗಳ ಮಹಾಕುಂಭಮೇಳ ಅಂತ್ಯವಾಗಿದೆ. ದೇಶದ ನಾನಾ ಮೂಲೆಗಳಿಂದ ಬಂದ ಭಕ್ತರು ಈವರೆಗೆ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಬರೀ ಭಕ್ತರಷ್ಟೇ ಅಲ್ಲದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ, ಬಾಲಿವುಡ್ ನಟ ನಟಿಯರು ಸೇರಿದಂತೆ ದೇಶದ ಗಣ್ಯಾತಿ ಗಣ್ಯರೇ ಪುಣ್ಯ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಈವರೆಗೆ ಬರೋಬ್ಬರಿ 63 ಕೋಟಿ ಭಕ್ತರು ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಪ್ರಯಾಗ್ರಾಜ್ನಿಂದ TV9 ಗ್ರೌಂಡ್ ರಿಪೋರ್ಟ್. ಇಂದು ಕಡೇ ದಿನವಾದ ಕುಂಭಮೇಳದಲ್ಲಿ ಪ್ರಯಾಗ್ರಾಜ್ನಿಂದಲೇ TV9 ಗ್ರೌಂಡ್ ರಿಪೋರ್ಟ್ ಮಾಡಿತು. ಮಾತ್ರ ದೂರ ಇದೆ. TV9 ಸಮಸ್ತ ವೀಕ್ಷಕರ ಪರವಾಗಿಯೂ ಕೂಡ ನಾವೊಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇಡೀ ರಾಜ್ಯಕ್ಕೆ, ನಮ್ಮ ವೀಕ್ಷಕರಿಗೆ ಒಳ್ಳೆ ಅನುಕೂಲ ಆಗಲಿ, ಅವ್ರು ಏನೇ ಸಮಸ್ಯೆಗಳಿದ್ರು ಬಗೆಹರಿಯುವಂತ ನಿಟ್ಟಿನಲ್ಲಿ ತಾಯಿ ಗಂಗೆ ಶಿವರಾತ್ರಿಯ ದಿನ ಆಗಿರುವಂತಹ ಶಿವನ ಅನುಗ್ರಹ ಇರಲಿ ಅಂತೇಳಿ ನಾವು ಕೇಳ್ಕೊಳ್ತೀವಿ. ಈ ತ್ರಿವೇಣಿ ಸಂಗಮದಲ್ಲಿದೆ, ನೋಡ್ತಾ ಇದ್ರೆ ಗಂಗೆ ಮತ್ತು ಯಮುನೆ ಹಾಗೂ ಸರಸ್ವತಿ ಅಂತರ್ಗಾಮಿನಿಯಾಗಿ ಬಂದು ಸೇರ್ತಾಳೆ ಅನ್ನುವಂತ ನಂಬಿಕೆ ಇದೆ. ಪ್ರಯಾಗ್ರಾಜ್ನಲ್ಲಿ ಭಕ್ತರಿಗಾಗಿ ಬೋಟ್ ಆಂಬ್ಯುಲೆನ್ಸ್ ವ್ಯವಸ್ಥೆ ವಿಶೇಷ ಆಗಿತ್ತು. ಇವತ್ತು ನಟಿ ಪ್ರೀತಿ ಜಿಂಟಾ ಕುಂಭಮೇಳಕ್ಕೆ ಭೇಟಿ ಕೊಟ್ಟಿದ್ರು. ತಮ್ಮ ತಾಯಿ ಜೊತೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಕುಂಭಮೇಳದಲ್ಲಿನ ವಿಡಿಯೋವನ್ನ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಜನ ಮರಳೋ ಜಾತ್ರೆ ಮರಳೋ ಎಂದ ಪ್ರಿಯಾಂಕ್ ಖರ್ಗೆ. ಈ ಮಧ್ಯೆ ಗಂಗಾ ಜಲದ ಸ್ವಚ್ಛತೆಯ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಡಿಜಿಟಲ್ ಸ್ನಾನದಂತಹ ವ್ಯಾಪಾರಗಳ ವಿರುದ್ಧ ವ್ಯಂಗ್ಯವಾಡಿ ಜನ ಮರಳೋ ಜಾತ್ರೆ ಮರಳೋ ಎಂದಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟ ಜೋಶಿ ವೋಟ್ ಬ್ಯಾಂಕ್ಗಾಗಿ ಹೇಳಿಕೆ ಅಂದರು. ನಮ್ಮ ಸಂಪ್ರದಾಯಗಳನ್ನ ಕಾಪಾಡೋದು ಇಂಪಾರ್ಟೆಂಟು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಟ್ ವಾಟ್ ಕಾಸ್ಟ್ ಅದನ್ನ ಯೋಚನೆ ಮಾಡಬೇಕು ಅಂತ ಅಷ್ಟೇ ನಂದು ಇದು. ಆಮೇಲೆ ಐ ಆಮ್ ಅಗೇನ್ಸ್ಟ್. ಯಾವ ಸಮಾಜ ಶಾಂತಪ್ರಿಯವಾಗಿ ಪ್ರಿಯವಾದ ಸಮಾಜದ ತನ್ನಷ್ಟಕ್ಕೆ ತಾನು ನೀವು ಪೂಜೆ ಮಾಡಿದ್ರು ಸರಿ, ಪೂಜೆ ಮಾಡದಿದ್ರು ಸರಿ, ಈ ದೇವ್ರನ್ನ ಮಾಡಿದ್ರು ಸರಿ, ಆ ದೇವ್ರನ್ನ ಮಾಡಿದ್ರು ಸರಿ, ಉದಾರ ಭಾವನೆ ಅಂದಿರ್ತಾರೆ. ಅವ್ರ ಬಗ್ಗೆ ನೀವು ಬಾಯಿ ಬಂದಂಗೆ ಮಾತಾಡ್ತೀರಿ ಕಾಂಗ್ರೆಸ್ ಪಾರ್ಟಿಯವರು. ಜನ ಈಗಾಗಲೇ ನಿಮ್ಮನ್ನು ಭಾಳಷ್ಟು ರಾಜ್ಯದಲ್ಲಿ ಅಡ್ರೆಸ್ ಇಲ್ಲದಾರಂಥ ಸ್ಥಿತಿಗೆ ನೀವು ಬಂದಿದ್ದೀರಿ. ಬೇರೆದಂದ್ರೆ ಹಿಂದೂಗಳಿಗೆ ಅಪಮಾನ ಮಾಡಿದ್ರೆ ಅಲ್ಪಸಂಖ್ಯಾತರು ಖುಷಿ ಆಗ್ತಾರೆ, ಅವ್ರು ಓಟ್ ಬರ್ತದೆ ಅನ್ನುವಂಥ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಕುಂಭಮೇಳ ನನಗೆ ಅನುಭವ ಕೊಟ್ಟಿದೆ, ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ ಅಂತ DCM DKC ಹೇಳಿದರು. My experience was very good. Number one, I appreciated the organization which they had done. It is not small job. Whatever may be, ಅಷ್ಟು ಜನಕ್ಕೆ ಮಾಡಿ ಕೆಲವು 1-2 ತೊಂದರೆಗಳು ಆಗ್ಬೋದು, ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು, ಆಗಿರ್ಬೋದು. ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್, ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್, ಒನ್ ಸ್ಯಾಟಿಸ್ಫ್ಯಾಕ್ಷನ್. ಈ ಭಕ್ತಗೂ ಭಗವಂತ ಕೆಲವರು ನೇರವಾಗಿ ಪ್ರೇ ಮಾಡ್ತಾರೆ, ಕೆಲವರು ಪೂಜಾರಿ ಇಟ್ಕೊಂಡು ಮಾಡ್ತಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭೂತ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರ ಕಾಣುವಂಥದ್ದು. ಮಧ್ಯ ದೇವರ ಜ್ಞಾನನೇ ಅವರೇ ಪೂಜೆ ಮಾಡ್ತಾರೆ, ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ. ಅದೇನೇ ಇರಲಿ,
ಜನವರಿ 13ರಂದು ಶುರುವಾದ ಮಹಾಕುಂಭಮೇಳ ಇವತ್ತು ಸಮಾಪ್ತಿಗೊಂಡಿದೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಕೋಟ್ಯಂತರ ಭಕ್ತರು ಪುನೀತರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9